ಮಹದೇಶ್ವರ ಬೆಟ್ಟಕ್ಕೆ ಹೋದ್ಮೇಲೆ ಇದು ಎರಡನೇ ಭಾಗ ಆಗಿರುತ್ತೆ. ಹಾಗೆಯೇ ಉರುಳು ಸೇವೆ ಮಾಡಬೇಕು ಅಂತ ಅನ್ಸ್ಕೊಂಡಿದ್ವಿ. ಹಾಗೇನೂ ಕೂಡ ನಾನು, ನನ್ನ ಮಗಳು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಉರುಳು ಸೇವೆ ಮಾಡ್ತಾ ಇದ್ವಿ. ಅದರಲ್ಲೂ ನನ್ನ ಮಗಳಿಗೆ ಉರುಳು ಸೇವೆ ಮಾಡು ಅಂದ ತಕ್ಷಣ ಅವಳಂತೂ ಫುಲ್ ಜೋಶಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅದರಲ್ಲೂ ಭಗವಂತನಿಗೆ ಈ ಥರ ಸೇವೆ ಎಲ್ಲ ಮಾಡೋದು ಅಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಹಾಗೆ ಮನಸ್ಸಲ್ಲಿರೋ ಭಾರನೂ ಕೂಡ ಕಡಿಮೆ ಆಗುತ್ತೆ. ನಾವು ಏನೇ ಬೇಡ್ಕೊಂಡ್ರು ನೆರವೇರಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನೆರವೇರಿದಷ್ಟೇ ಖುಷಿ ಆಗುತ್ತೆ ನಮಗೆ ದೇವಸ್ಥಾನಗಳಿಗೆ ಹೋಗಿ ವಿಸಿಟ್ ಮಾಡಿದಾಗ. ಹಾಗೆ ಎಲ್ಲ ಉರುಳು ಸೇವೆ ಎಲ್ಲ ಮುಗೀತು. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ 7 ಗಂಟೆಗೆ ಚಿನ್ನತೇರು ಮೆರವಣಿಗೆ ಮಾಡ್ತಾರೆ. ಹಾಗಾಗಿ ಅದನ್ನು ಕೂಡ ನೋಡ್ತಾ ನಿಂತ್ಕೊಂಡ್ವಿ. ಆದರೂ ಆ ಭಗವಂತನ ಕಣ್ತುಂಬ್ಕೊಳ್ಳೋದು ಅಂತಂದರೆ ಎಷ್ಟೋ ಜನ್ಮದ ಪಾಪಗಳು ವಿಮೋಚನೆ ಆದಂಥ ಖುಷಿ ಸಿಗುತ್ತೆ ನಮಗೆ. ತುಂಬ ಜನ ಈ ಹರಕೆಗಳನ್ನ ಮಾಡ್ಕೋತಾರೆ. ಯಾಕೆ ಅಂತಂದರೆ ಕೆಲವೊಂದು ಹರಕೆಗಳನ್ನ ಕಟ್ಕೊಂಡ್ರೆ ಅದು ನೆರವೇರುತ್ತೆ ಅಂತ. ಇವಾಗ ಚಿನ್ನತೇರನ್ನು ಎಳೆಸೋ ಉದ್ದೇಶನೂ ಅದೇನೆ. ತುಂಬ ಜನ ತಮ್ಮ ಕಷ್ಟದಲ್ಲಿ ಇರುವಾಗ ಈ ಥರ ಹರಕೆನ ಮಾಡ್ಕೊಳ್ತಾರೆ. ಚಿನ್ನತೇರು ಹೋಗೋ ಸಮಯದಲ್ಲಿ ಕಾಸನ್ನು ಕೂಡ ಎರಚ್ತಾರೆ, ಅಂದರೆ ಚಿಲ್ಲರೆ ಕಾಸನ್ನು. ಆ ಚಿಲ್ಲರೆ ಕಾಸನ್ನ ಏನು ಮಾಡ್ತಾರೆ ಅಂತಂದರೆ ಅದನ್ನ ಜನಗಳು ಹಾಯ್ಕೋತಾರೆ. ಅದೆಷ್ಟು ಸಿಗುತ್ತೋ ಅಷ್ಟು ಹಾಯ್ಕೊಂಡು ಮಕ್ಕಳಿಗೆ ಇವಾಗ ಹುಷಾರಿಲ್ಲ ಆ ಥರ ಆಗುತ್ತಲ್ಲ, ಆ ಟೈಮಲ್ಲಿ ಅದನ್ನು ತೂತ ಮಾಡಿಸಿ ಒಂದು ದಾರದ ಥರ ಕಟ್ಟಿ ಅದನ್ನು ಕತ್ತಿಗೆ ಹಾಕಿದರೆ ಅವ್ರು ಯಾವುದೇ ಥರ ಎದುರುಕೊಳ್ಳಲ್ಲ ಅನ್ನೋ ಪ್ರತೀತಿ ಕೂಡ ಮುಂಚೆಯಿಂದನೂ ಇದೆ. ನಾವು ಚಿನ್ನತೇರು ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ತುಂಬ ರಶ್ ಇತ್ತು, ಹಾಗಾಗಿ ದೇವ್ರ ದರ್ಶನವೂ ಕೂಡ ಆಯಿತು. ನಾವು ಹೋಗುವಾಗೆ ಅಂದ್ಕೊಂಡಿದ್ವಿ ಒಟ್ಟಿಗೆ ಉರುಳು ಸೇವೆ ಮಾಡಿಬಿಟ್ಟು ನೆಕ್ಸ್ಟು ಇವಳಿಗೆ ತಲೆ ಮುಡಿ ಕೊಡೋದು ಅಂತ. ಅದೇನಾಯಿತು ಅಂದರೆ ತುಂಬ ಟೈಮ್ ಆಗಿದೆ ಅಂತ ಹೇಳಿ ಅವರು 5:45ಗೆ ಕ್ಲೋಸ್ ಮಾಡಿದರು. ಹಾಗಾಗಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಇದು. ನಾವು ನೆಕ್ಸ್ಟ್ ಹೋಗಿದ್ದೆ ಆಲಂಬಾಡಿ ಬಸಪ್ಪನ ನೋಡೋಣ ಅಂತ. ಹಾಗೆ ಆಲಂಬಾಡಿ ಬಸಪ್ಪನ ಕೂಡ ನೋಡಿ ಆಯಿತು. ಹಾಗೆ ದರ್ಶನವೂ ಕೂಡ ಪಡ್ಕೊಂಡಾಯಿತು. ನಿಮಗೂ ಯಾರಾದರೂ ಹೋಗಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಹೋಗಿ, ತುಂಬ ಚೆನ್ನಾಗಿದೆ. ಹಾಗೆಯೇ ಆಲಂಬಾಡಿ ಬಸಪ್ಪನಿಗೆ ಇವಾಗ ನಮ್ಮ ಮನೆಯಲ್ಲಿ ಕರು ಆಗ್ತು ಅಂತಂದರೆ ಆ ಹಾಲನ್ನ ತೊಗೊಂಡೋಗಿ ಆಲಂಬಾಡಿ ಬಸಪ್ಪನಿಗೆ ಕೊಡ್ತೀನಿ ಅಂತ ಕೆಲವೊಬ್ಬರು ಅರ್ಸ್ಕೊಂಡಿರ್ತಾರೆ. ಹಾಗೆ ಕೂಡ ಆ ಭಗವಂತನಿಗೆ ಕೊಟ್ಟು ಅರ್ಪಿಸ್ತಾರೆ. ಹಾಗೆ ಅದಾದಮೇಲೆ ನಾವು ಎಲ್ಲ ಪೂಜೆಗಳನ್ನ ಮುಗಿಸ್ಕೊಂಡಾದ್ಮೇಲೆ ಈಗ ದಾಸಭವನಕ್ಕೆ ಹೋಗಿದ್ವಿ. ಹಾಗೆಯೇ ಅಲ್ಲೇ ದಾಸಭವನಕ್ಕೆ ಹೋಗಿ ನಾವು ಪ್ರಸಾದನ ತಿನ್ಕೊಂಡು ಬಂದ್ವಿ. ಹಾಗೆ ದೇವ್ರ ದರ್ಶನ ಎಲ್ಲ ಮುಗೀತು ಅಂತೇಳಿ ನಾವು ನೆಕ್ಸ್ಟ್ ಹೋಗಿದ್ದೆ ದಾಸಭವನದಲ್ಲಿ ಪ್ರಸಾದವನ್ನು ತಿನ್ಕೊಂಡು ಬರೋಕ್ಕೆ ಹೋಗಿದ್ವಿ. ಅದಾದಮೇಲೆ ಔಟ್ಸೈಡ್ ಬಂದರೆ ತುಂಬ ಬಿಸಿಲಾಗಿತ್ತು. ಹಾಗಾಗಿ ಬಿಸಿಲಿಗೆ ನಾನು ಒಂದು ವಿಡಿಯೋ ಮಾಡೋಣ ಅಂತ ನೋಡ್ತಾ ಇದ್ದೆ. ಜನಗಳೆಲ್ಲ ಫುಲ್ ಕಾಲು ಸುಡ್ತಿದೆ ಅಂತ ಎಲ್ಲ ಓಡಿ ಬರ್ತಾಯಿದ್ರು. ಇದು ಹೇಗಿತ್ತು ಅಂದರೆ ಸೇಮ್ ಕೆಂಡದ ಮೇಲೆ ನಡೆದೋ ಥರನೇ ಫೀಲ್ ಆಗ್ತಾಯಿತ್ತು. ಆದರೂ ಕೂಡ ಬಿಸಿಲು ಒಂದಿಲ್ಲ ಅಂದಿದ್ರೆ ಇನ್ನೂ ಖುಷಿ ಹೆಚ್ಚಿರೋದು. ಫೈನಲಿ ನಾವು ಹೋಗಿದ್ದ ಕಾರ್ಯ ಎಲ್ಲ ಮುಗೀತು. ಲಾಸ್ಟಲ್ಲಿ ಇನ್ನೊಂದು ಉಳ್ಕೊಂಡಿತ್ತು. ಅದೇನು ಅಂದರೆ ಹುಲಿವಾನೆ ಎತ್ಸೋದಿತ್ತು. ಹಾಗಾಗಿ ಅದನ್ನು ಕೂಡ ಕಂಪ್ಲೀಟ್ ಆಯಿತು. ಜೊತೆಗೆ ಆನೆ ಹತ್ರ ಆಶೀರ್ವಾದನೂ ತಗೊಂಡು ನಾವು ಊರಿಗೆ ಬಂದಿದ್ದಾಯಿತು. ನನ್ನ ವ್ಲಾಗು ನಿಮಗೆ ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.